ಸೊ ಈಗ ಅದನ್ನೇ ಹೇಳ್ತಾ ಇರೋದು. ಈಗ ಮೆಜಾರಿಟಿ ಇರೋವಂಥದ್ದು ಗುಲ್ಬರ್ಗ ನಗರದ್ದು. ಯಾಕಂದರೆ ಇಲ್ಲಿ ಅವನು 2019 ಸ್ಟಾರ್ಟ್ ಆಗಿದ್ದಾನೆ. ಪೀಕ್ ಆ್ಯಕ್ಟಿವಿಟಿ ಆಫ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದ್ದು 22, 23, 24 ಡಿಸೆಂಬರ್ 24ವರೆಗೆ ಅದರ ಒಂದು ಪೀಕ್ ಆದ ನಂತರ ಡ್ರಾಪ್ ಆಗುತ್ತೆ. ಮತ್ತು ಜನರಿಗೂ ಇನ್ಫ್ಲೋ ಕಡಿಮೆ ಆದಾಗ ರಿಟರ್ನ್ಸ್ ಅವನು ಏನು 20% ಮೊದಲು ಪ್ರಾಮಿಸ್ ಮಾಡಿದ್ದ ಅದನ್ನು 15% ಇಳಿಸ್ತಾನೆ, ಕೆಲವರಿಗೆ 10% ಇಳಿಸ್ತಾನೆ, ಮತ್ತು ಇನ್ನೂ ಕೆಲವರಿಗೆ 12% ಇಳಿಸ್ತಾನೆ. ಮೆಜಾರಿಟಿ ಇನ್ವೆಸ್ಟರ್ಸ್ ಇಲ್ಲಿಯವರಿದ್ದಾರೆ. ಈಗ ಶಾಪುರ್ದೊಂದು 50 ಜನ ಇದ್ದಾರೆ, ಮತ್ತು ಬಿಜಾಪುರ್ಲಿಂದ ಒಂದು 10ರಿಂದ 50 ಜನ ಇದ್ದಾರೆ. ಈ ನೂರಾರು ಸಂಖ್ಯೆ ಜನ ಇರುವಂಥದ್ದು ಕಲಬುರಗಿ ನಗರದಲ್ಲಿ. ಅರೌಂಡ್ 800 ಇನ್ವೆಸ್ಟರ್ಸ್, 18 to 20 crore. ನಾಲ್ಕು ಜನ ಹಿಂದೂಗಳು, 4 ಜನ ಬೌದ್ಧರು, ಮತ್ತು ಒಬ್ಬ ಜಿಲ್ಲಾಧಿಕಾರಿ ಈ ತೆರನಾದಂಥ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಅದು ಆಡಳಿತ ನಡೀತಾ ಇದೆ. ಈ ಒಂದು ಬುದ್ಧ ವಿಹಾರ ಸಂಪೂರ್ಣ ಬೌದ್ಧರ ವಶಕ್ಕೆ ಬರಬೇಕು ಅಂತೇಳಿ ಏನು ಅನಾಗರಿಕ ಧಮ್ಮಪಾಲ ಅಂತಕ್ಕಂಥವರು ಹೋರಾಟವನ್ನು ಮಾಡ್ತಾಯಿದ್ರು. ಅದಾದ ನಂತರ ಒಂದೇ ಸುರೇಶ ಅವರು ಕೂಡ ಹೋರಾಟ ಮಾಡ್ತಾಯಿದ್ದರು. ಈಗ ಡಾಕ್ಟರ್ ಆಕಾಶ್ ಲಾಮಾ ಅಂತಕ್ಕಂಥವರು ಆಲ್ ಇಂಡಿಯಾ ಬುದ್ಧಿಸ್ಟ್